ಕೊಲೆ ಆರೋಪಿ ದರ್ಶನ್ ಮನೆಯಲ್ಲಿ ಚಾಮುಂಡಿ ಹಬ್ಬ ಆಚರಣೆ ಮಾಡಲಾಗ್ತಾ ಇದೆ. ನಟ ದರ್ಶನ್ ಮನೆ ಮತ್ತು ಫಾರ್ಮ್ ಹೌಸ್ನಲ್ಲಿ ವಿಶೇಷವಾದಂತ ಪೂಜೆ, ಚಾಮುಂಡಿ ತಾಯಿಗೆ ವಿಶೇಷವಾದಂತ ಅಲಂಕಾರ ಮಾಡಲಾಗಿದೆ, ಪೂಜೆಯನ್ನು ಮಾಡಲಾಗ್ತಾ ಇದೆ. ಕುಟುಂಬಸ್ಥರ ಜೊತೆಯಲ್ಲಿ ಈ ಪೂಜೆಯಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟರು. ಇವತ್ತು ದರ್ಶನ್ ಮನೆಯಲ್ಲಿ ಚಾಮುಂಡಿ ಹಬ್ಬ, ಚಾಮುಂಡಿ ತಾಯಿಗೆ ವಿಶೇಷ ಅಲಂಕಾರ, ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೆಯುತ್ತೆ. ಕುಟುಂಬಸ್ಥರ ಜೊತೆಯಲ್ಲಿ ಪೂಜೆಯಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ. ದರ್ಶನ್ ತಾಯಿ, ಪತ್ನಿ ಮತ್ತು ಮಗ ಈ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಮೈಸೂರಿನ ಸಿದ್ಧಾರ್ಥ ಬಡಾವಣೆಯಲ್ಲಿರುವಂತಹ ದರ್ಶನ್ ನಿವಾಸ, ಅಲ್ಲಿ ಈ ಪೂಜೆ ನಡೀತಾ ಇರೋದು. ಫಾರ್ಮ್ ಹೌಸ್ನಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ, ದರ್ಶನ್ ಅನೇಕ ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ದೇವಸ್ಥಾನಗಳಿಗೆ ಭೇಟಿ ನೀಡಿ ದರ್ಶನವನ್ನ ಪಡಿತಾ ಇದ್ದಾರೆ. ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಚಾಮುಂಡೇಶ್ವರಿ ತಾಯಿಗೂ ಕೂಡ, ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ಕೊಟ್ಟರು. ಅಲ್ಲೂ ಕೂಡ ಪೂಜೆಯನ್ನ ಮಾಡಿದ್ರು. ಇನ್ನು ಇದು ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದೀವಲ್ಲ, ವಿಶೇಷ ಪೂಜೆಯನ್ನ ಮಾಡಿದ್ದಾರೆ. ಚಾಮುಂಡಿ ಹಬ್ಬ, ವಿಶೇಷವಾದಂಥ ಅಲಂಕಾರ, ಆನಂತರದಲ್ಲಿ ವಿಶೇಷವಾದಂಥ ಪೂಜೆ, ಇದೆಲ್ಲವನ್ನು ಕೂಡ ಮಾಡಲಾಗಿದೆ. ಮೈಸೂರಿನ ಸಿದ್ಧಾರ್ಥ ಬಡಾವಣೆಯಲ್ಲಿರುವಂಥ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಪೂಜೆ ಆಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾನೆ ನಮ್ಮ ಪ್ರತಿನಿಧಿ ವಿನೋದ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಒಂದಷ್ಟು ದೈವ ಭಕ್ತಿಯ ಕಡೆಗೆ ವಾಲ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಪೂಜೆ ಪುನಸ್ಕಾರಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾವ ಕಾರಣಕ್ಕೆ ಪೂಜೆ ಮಾಡಿಸಿದ್ರು ಅನ್ನುವಂಥದ್ದೇನಾದ್ರೂ ಡೀಟೇಲ್ಸ್ ಇದೆಯಾ? ಮತ್ತೆ ಯಾರ್ಯಾರಿದ್ರು ಈ ಪೂಜೆಯಲ್ಲಿ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ವಿನೋದ್. ಅಶ್ವಿನಿ, ಈಗಾಗಲೇ ನಟ ದರ್ಶನ್ ಅವರು ಕೂಡ ಮೊದಲಿನಿಂದಲೂ ಕೂಡ ದೇವರ ಮೇಲೆ ಸಾಕಷ್ಟು ನಂಬಿಕೆ ನೀಡಿದ್ದಾರೆ. ಅದರಲ್ಲೂ ಕೂಡ ಚಾಮುಂಡಿ ತಾಯಿಯ ಬಗ್ಗೆ ವಿಶೇಷವಾದಂತಹ ನಂಬಿಕೆ ಇಟ್ಟಿರುವಂತದ್ದು. ಈಗಾಗಲೇ ನೀವು ಪ್ರತಿ ವರ್ಷವೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಅವರು ಯಾವುದೇ ಪೂಜೆ, ಮನೆಯಲ್ಲಿ ಯಾವುದೇ ಒಳ್ಳೆಯ ಕಾರ್ಯ ಮಾಡ್ಬೇಕು ಅಂದ್ರೂ ಕೂಡ ಮೊದಲಿಗೆ ಅವರು ಚಾಮುಂಡಿ ತಾಯಿಗೆ ಪೂಜೆನ ಸಲ್ಲಿಸ್ತಾ ಇದ್ರು. ಯಾವುದೇ ಶೂಟಿಂಗ್ ನಲ್ಲಿ ಭಾಗಿಯಾಗಬೇಕಾದ್ರೂ ಕೂಡ ಮೊದಲಿಗೆ ಚಾಮುಂಡಿ ತಾಯಿಗೆ ಪೂಜೆ ಸಲ್ಲಿಸಿ ತದನಂತರ ಹೊರಡ್ತಾ ಇದ್ರು. ಅದೇ ರೀತಿ ಪ್ರತಿ ವರ್ಷವೂ ಕೂಡ ತಮ್ಮ ಸ್ನೇಹಿತರ ಜೊತೆ ಫಾರ್ಮ್ ಹೌಸ್ ನಲ್ಲಿ ಚಾಮುಂಡಿ ಹಬ್ಬನ ಆಚರಣೆ ಮಾಡ್ತಾ ಇದ್ರು. ಈಗಾಗಲೇ ನೆಲೆ ಆಷಾಢ ಮಾಸದ 2ನೇ ಶುಕ್ರವಾರ ಆಗಿತ್ತು. ಇಲ್ಲಿ ಇಡೀ ಕುಟುಂಬ ಸಮೇತ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದು ವಿಶೇಷ ಪೂಜೆನ ಸಲ್ಲಿಸಿದ್ರು. ತದನಂತರ ಅವರ ಸಿದ್ಧಾರ್ಥ ಲೇಔಟ್ ನಲ್ಲಿರುವಂತಹ ಮನೆಯಲ್ಲೂ ಕೂಡ ಚಾಮುಂಡಿ ಹಬ್ಬವನ್ನ ಮಾಡಿದ್ದಾರೆ. ಬಹಳ ವಿಶೇಷ ಅಂತಂದ್ರೆ ಇಷ್ಟು ದಿನಗಳ ಕಾಲ ದರ್ಶನ್ ಅವರು ಫಾರ್ಮ್ ಹೌಸ್ ನಲ್ಲಿ ದೊಡ್ಡ ಮಟ್ಟದ ಪೂಜೆಯನ್ನ ಮಾಡ್ತಾ ಇದ್ರು, ಸ್ನೇಹಿತರ ಜೊತೆ ಪಾರ್ಟಿಯನ್ನ ಮಾಡ್ತಾ ಇದ್ರು. ಆದ್ರೆ ಯಾವಾಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದ ನಂತರದಲ್ಲಿ ಒಂದಷ್ಟು ಸಾಕಷ್ಟು ಬದಲಾವಣೆಯನ್ನ ಕಂಡಿರುವಂತದ್ದು ಬಹಳ ಕಾಣ್ತಾ ಇರುವಂತದ್ದು. ಯಾಕಂತಂದ್ರೆ ಚಾಮುಂಡಿ ಬೆಟ್ಟ ಬಂದ ಸಂದರ್ಭದಲ್ಲೂ ಕೂಡ ಅವರು ಕುಟುಂಬದ ಜೊತೆ ಬಂದದ್ದು ಬಹಳ ಕಡಿಮೆ. ಯಾಕಂದ್ರೆ ನಾವು ಕೂಡ ಸಾಕಷ್ಟು ಬಾರಿ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದದ್ದು ನೋಡಿದ್ದೇವೆ. ಸಾಕಷ್ಟು ಕುಟುಂಬದ ಜೊತೆ ಬಂದಿರೋದು ಬಹಳ ಕಡಿಮೆ. ನಿನ್ನೆ ಅವರ ಪತ್ನಿ ಇರ್ಬೋದು, ಸಹೋದರ ಇರ್ಬೋದು, ಅವರ ಜೊತೆ ಬಂದು ತಾಯಿ ದರ್ಶನ ಪಡೆದಿದ್ದಾರೆ. ಜೊತೆಗೆ ನಿನ್ನೆ ಈ ದಿನ ಅವರು ಫಾರ್ಮ್ ಹೌಸ್ ಮತ್ತು ಮನೆಯಲ್ಲಿ ಕೂಡ ಚಾಮುಂಡಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಈಗಾಗಲೇ ರಿಪಬ್ಲಿಕ್ ಕಡೆಗೆ ಸಾಕಷ್ಟು ಫೋಟೋಗಳು ಲಭ್ಯವಾಗಿರುವಂತದ್ದು. ಅಶ್ವಿನಿ, ರೈಟ್ ವಿನೋದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಕೊಲೆ ಆರೋಪಿ ದರ್ಶನ್ ಮನೆಯಲ್ಲಿ ಚಾಮುಂಡಿ ಹಬ್ಬ ಆಚರಣೆ ಮಾಡಲಾಗ್ತಾ ಇದೆ. ನಟ ದರ್ಶನ್ ಮನೆ ಮತ್ತು ಫಾರ್ಮ್ ಹೌಸ್ನಲ್ಲಿ ವಿಶೇಷವಾದಂತ ಪೂಜೆ, ಚಾಮುಂಡಿ ತಾಯಿಗೆ ವಿಶೇಷವಾದಂತ ಅಲಂಕಾರ ಮಾಡಲಾಗಿದೆ, ಪೂಜೆಯನ್ನು ಮಾಡಲಾಗ್ತಾ ಇದೆ. ಕುಟುಂಬಸ್ಥರ ಜೊತೆಯಲ್ಲಿ ಈ ಪೂಜೆಯಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟರು. ಇವತ್ತು ದರ್ಶನ್ ಮನೆಯಲ್ಲಿ ಚಾಮುಂಡಿ ಹಬ್ಬ, ಚಾಮುಂಡಿ ತಾಯಿಗೆ ವಿಶೇಷ ಅಲಂಕಾರ, ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೆಯುತ್ತೆ. ಕುಟುಂಬಸ್ಥರ ಜೊತೆಯಲ್ಲಿ ಪೂಜೆಯಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ. ದರ್ಶನ್ ತಾಯಿ, ಪತ್ನಿ ಮತ್ತು ಮಗ ಈ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಮೈಸೂರಿನ ಸಿದ್ಧಾರ್ಥ ಬಡಾವಣೆಯಲ್ಲಿರುವಂತಹ ದರ್ಶನ್ ನಿವಾಸ, ಅಲ್ಲಿ ಈ ಪೂಜೆ ನಡೀತಾ ಇರೋದು. ಫಾರ್ಮ್ ಹೌಸ್ನಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ, ದರ್ಶನ್ ಅನೇಕ ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ದೇವಸ್ಥಾನಗಳಿಗೆ ಭೇಟಿ ನೀಡಿ ದರ್ಶನವನ್ನ ಪಡಿತಾ ಇದ್ದಾರೆ. ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಚಾಮುಂಡೇಶ್ವರಿ ತಾಯಿಗೂ ಕೂಡ, ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ಕೊಟ್ಟರು. ಅಲ್ಲೂ ಕೂಡ ಪೂಜೆಯನ್ನ ಮಾಡಿದ್ರು. ಇನ್ನು ಇದು ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದೀವಲ್ಲ, ವಿಶೇಷ ಪೂಜೆಯನ್ನ ಮಾಡಿದ್ದಾರೆ. ಚಾಮುಂಡಿ ಹಬ್ಬ, ವಿಶೇಷವಾದಂಥ ಅಲಂಕಾರ, ಆನಂತರದಲ್ಲಿ ವಿಶೇಷವಾದಂಥ ಪೂಜೆ, ಇದೆಲ್ಲವನ್ನು ಕೂಡ ಮಾಡಲಾಗಿದೆ. ಮೈಸೂರಿನ ಸಿದ್ಧಾರ್ಥ ಬಡಾವಣೆಯಲ್ಲಿರುವಂಥ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಪೂಜೆ ಆಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾನೆ ನಮ್ಮ ಪ್ರತಿನಿಧಿ ವಿನೋದ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಒಂದಷ್ಟು ದೈವ ಭಕ್ತಿಯ ಕಡೆಗೆ ವಾಲ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಪೂಜೆ ಪುನಸ್ಕಾರಗಳು ಹೆಚ್ಚಾಗಿ
ಕಂಡು ಬರ್ತಾ ಇದೆ. ಯಾವ ಕಾರಣಕ್ಕೆ ಪೂಜೆ ಮಾಡಿಸಿದ್ರು ಅನ್ನುವಂಥದ್ದೇನಾದ್ರೂ ಡೀಟೇಲ್ಸ್ ಇದೆಯಾ? ಮತ್ತೆ ಯಾರ್ಯಾರಿದ್ರು ಈ ಪೂಜೆಯಲ್ಲಿ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ವಿನೋದ್. ಅಶ್ವಿನಿ, ಈಗಾಗಲೇ ನಟ ದರ್ಶನ್ ಅವರು ಕೂಡ ಮೊದಲಿನಿಂದಲೂ ಕೂಡ ದೇವರ ಮೇಲೆ ಸಾಕಷ್ಟು ನಂಬಿಕೆ ನೀಡಿದ್ದಾರೆ. ಅದರಲ್ಲೂ ಕೂಡ ಚಾಮುಂಡಿ ತಾಯಿಯ ಬಗ್ಗೆ ವಿಶೇಷವಾದಂತಹ ನಂಬಿಕೆ ಇಟ್ಟಿರುವಂತದ್ದು. ಈಗಾಗಲೇ ಪ್ರತಿ ವರ್ಷವೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಅವರು ಯಾವುದೇ ಪೂಜೆ ಮನೆಯಲ್ಲಿ ಯಾವುದೇ ಒಳ್ಳೆಯ ಕಾರ್ಯ ಮಾಡ್ಬೇಕು ಅಂದ್ರೂ ಕೂಡ ಮೊದಲಿಗೆ ಅವರು ಚಾಮುಂಡಿ ತಾಯಿಗೆ ಪೂಜೆನ ಸಲ್ಲಿಸ್ತಾ ಇದ್ರು. ಯಾವುದೇ ಶೂಟಿಂಗ್ ಅಲ್ಲಿ ಭಾಗಿಯಾಗಬೇಕಾದ್ರೂ ಕೂಡ ಮೊದಲಿಗೆ ಚಾಮುಂಡಿ ತಾಯಿಗೆ ಪೂಜೆ ಸಲ್ಲಿಸಿ ತದನಂತರ ಹೊರಡ್ತಾ ಇದ್ರು. ಅದೇ ರೀತಿ ಪ್ರತಿ ವರ್ಷವೂ ಕೂಡ ತಮ್ಮ ಸ್ನೇಹಿತರ ಜೊತೆ ಫಾರ್ಮ್ ಹೌಸ್ ನಲ್ಲಿ ಚಾಮುಂಡಿ ಹಬ್ಬನ ಆಚರಣೆ ಮಾಡ್ತಾ ಇದ್ರು. ಈಗಾಗಲೇ ನೆಲೆ ಆಷಾಢ ಮಾಸದ 2ನೇ ಶುಕ್ರವಾರ ಆಗಿತ್ತು. ಇಲ್ಲಿ ಇಡೀ ಕುಟುಂಬ ಸಮೇತ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದು ವಿಶೇಷ ಪೂಜೆನ ಸಲ್ಲಿಸಿದ್ರು. ತದನಂತರ ಅವರ ಸಿದ್ಧಾರ್ಥ ಲೇಔಟ್ನಲ್ಲಿರುವಂತಹ ಮನೆಯಲ್ಲೂ ಕೂಡ ಚಾಮುಂಡಿ ಹಬ್ಬವನ್ನ ಮಾಡಿದ್ದಾರೆ. ಬಹಳ ವಿಶೇಷ ಅಂತಂದ್ರೆ ಇಷ್ಟು ದಿನಗಳ ಕಾಲ ದರ್ಶನ್ ಅವರು ಫಾರ್ಮ್ ಹೌಸ್ ನಲ್ಲಿ ದೊಡ್ಡ ಮಟ್ಟದ ಪೂಜೆಯನ್ನ ಮಾಡ್ತಾ ಇದ್ರು, ಸ್ನೇಹಿತರ ಜೊತೆ ಪಾರ್ಟಿಯನ್ನ ಮಾಡ್ತಾ ಇದ್ರು. ಆದ್ರೆ ಯಾವಾಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದ ನಂತರದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಂಡಿರುವಂತದ್ದು ಬಹಳ ಕಾಣ್ತಾ ಇರುವಂತದ್ದು. ಯಾಕಂತಂದ್ರೆ ಚಾಮುಂಡಿ ಬೆಟ್ಟ ಬಂದ ಸಂದರ್ಭದಲ್ಲೂ ಕೂಡ ಅವರು ಕುಟುಂಬದ ಜೊತೆ ಬಂದದ್ದು ಬಹಳ ಕಡಿಮೆ. ಯಾಕಂದ್ರೆ ನಾವು ಕೂಡ ಸಾಕಷ್ಟು ಬಾರಿ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದದ್ದು ನೋಡಿದ್ದೇವೆ. ಸಾಕಷ್ಟು ಕುಟುಂಬದ ಜೊತೆ ಬಂದಿರೋದು ಬಹಳ ಕಡಿಮೆ. ನಿನ್ನೆ ಅವರ ಪತ್ನಿ ಇರ್ಬೋದು, ಸಹೋದರ ಇರ್ಬೋದು, ಅವರ ಜೊತೆ ಬಂದು ತಾಯಿ ದರ್ಶನ ಪಡೆದಿದ್ದಾರೆ. ಜೊತೆಗೆ ನಿನ್ನೆ ಈ ದಿನ ಅವರು ಫಾರ್ಮ್ ಹೌಸ್ ಮತ್ತು ಮನೆಯಲ್ಲಿ ಕೂಡ ಚಾಮುಂಡಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಈಗಾಗಲೇ ರಿಪಬ್ಲಿಕ್ ಕಡೆಗೆ ಸಾಕಷ್ಟು ಫೋಟೋಗಳು ಲಭ್ಯ ಆಗಿರುವಂತದ್ದು. ಅಶ್ವಿನಿ. ರೈಟ್ ವಿನೋದ್, ಥ್ಯಾಂಕ್ ಯು ಡೀಟೇಲ್ಸ್. ಕೊಲೆ ಆರೋಪಿ ದರ್ಶನ್ ಮನೆಯಲ್ಲಿ ಚಾಮುಂಡಿ ಹಬ್ಬ ಆಚರಣೆ ಮಾಡಲಾಗ್ತಾ ಇದೆ. ನಟ ದರ್ಶನ್ ಮನೆ ಮತ್ತು ಫಾರ್ಮ್ ಹೌಸ್ ನಲ್ಲಿ ವಿಶೇಷವಾದಂತ ಪೂಜೆ, ಚಾಮುಂಡಿ ತಾಯಿಗೆ ವಿಶೇಷವಾದಂತ ಅಲಂಕಾರ ಮಾಡಲಾಗಿದೆ, ಪೂಜೆಯನ್ನು ಮಾಡಲಾಗ್ತಾ ಇದೆ. ಕುಟುಂಬಸ್ಥರ ಜೊತೆಯಲ್ಲಿ ಈ ಪೂಜೆಯಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟರು. ಇವತ್ತು ದರ್ಶನ್ ಮನೆಯಲ್ಲಿ ಚಾಮುಂಡಿ ಹಬ್ಬ, ಚಾಮುಂಡಿ ತಾಯಿಗೆ ವಿಶೇಷ ಅಲಂಕಾರ, ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೆಯುತ್ತೆ. ಕುಟುಂಬಸ್ಥರ ಜೊತೆಯಲ್ಲಿ ಪೂಜೆಯಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ. ದರ್ಶನ್ ತಾಯಿ, ಪತ್ನಿ ಮತ್ತು ಮಗ ಈ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಮೈಸೂರಿನ ಸಿದ್ಧಾರ್ಥ ಬಡಾವಣೆಯಲ್ಲಿರುವಂತಹ ದರ್ಶನ್ ನಿವಾಸ, ಅಲ್ಲಿ ಈ ಪೂಜೆ ನಡೀತಾ ಇರೋದು. ಫಾರ್ಮ್ ಹೌಸ್ನಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ, ದರ್ಶನ್ ಅನೇಕ ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ದೇವಸ್ಥಾನಗಳಿಗೆ ಭೇಟಿ ನೀಡಿ ದರ್ಶನವನ್ನ ಪಡಿತಾ ಇದ್ದಾರೆ. ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಚಾಮುಂಡೇಶ್ವರಿ ತಾಯಿಗೂ ಕೂಡ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ಕೊಟ್ಟರು. ಅಲ್ಲೂ ಪೂಜೆಯನ್ನ ಮಾಡಿದ್ರು. ಇನ್ನು ಇದು ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದೀವಲ್ಲ, ವಿಶೇಷ ಪೂಜೆಯನ್ನ ಮಾಡಿದ್ದಾರೆ. ಚಾಮುಂಡಿ ಹಬ್ಬ, ವಿಶೇಷವಾದಂಥ ಅಲಂಕಾರ, ಆ ನಂತರದಲ್ಲಿ ವಿಶೇಷವಾದಂಥ ಪೂಜೆ, ಇದೆಲ್ಲವನ್ನು ಕೂಡ ಮಾಡಲಾಗಿದೆ. ಮೈಸೂರಿನ ಸಿದ್ಧಾರ್ಥ ಬಡಾವಣೆಯಲ್ಲಿರುವಂಥ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಪೂಜೆ ಆಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾನೆ ನಮ್ಮ ಪ್ರತಿನಿಧಿ ವಿನೋದ್, ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ವಿನೋದ್, ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಒಂದಷ್ಟು ದೈವ ಭಕ್ತಿಯ ಕಡೆಗೆ ವಾಲ್ತಾ